ಇನ್ನು ಪ್ರಜ್ವಲ್ ರೇವಣ್ಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಒಂದಷ್ಟು ಅನುಮಾನಗಳು ಎಸ್ಐಟಿ ತನಿಖೆ ಬಗ್ಗೆ ಇದೆ. ಸರ್ಕಾರದ ಒತ್ತಡಕ್ಕೆ ಎಸ್ಐಟಿ ಅಧಿಕಾರಿಗಳು ಒಳಗಾಗಿದ್ದಾರಾ? ಸರ್ಕಾರ ಎಷ್ಟು ಮಟ್ಟಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದೆ ಎಸ್ಐಟಿ ಅಧಿಕಾರಿಗಳಿಗೆ ಈ ಬಗ್ಗೆ ತನಿಖೆ ಮಾಡುವುದಕ್ಕೆ? ಯಾಕೆ ಪ್ರಜ್ವಲ್ ರೇವಣ್ಣ ಅವರ ಬಂಧನ ಎಸ್ಐಟಿ ಅಧಿಕಾರಿಗಳಿಂದ ಆಗ್ತಾ ಇಲ್ಲ? ಅವರ ಮುಂದೆ ಇರುವಂತಹ ಆಯ್ಕೆಗಳು ಏನು ಮಾಡಬಹುದಿತ್ತು ಎಸ್ಐಟಿ ಅಧಿಕಾರಿಗಳು ಈ ಪ್ರಕರಣದಲ್ಲಿ? ಆ ಎಲ್ಲದರ ಕುರಿತು ನಿವೃತ್ತ ಐಪಿಎಸ್ ಅಧಿಕಾರಿ ಭಾಸ್ಕರ್ ರಾವ್ ರಿಪಬ್ಲಿಕ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಪವರ್ಸ್ ಕೊಡಬೇಕು, ಎಸ್ಐಟಿ ಶುಡ್ ಬಿ ಸೈಡ್ ಆಯಿತು, ಯು ಗೋ ಅಬ್ರಾಡ್. ಮತ್ತು ಕೇಂದ್ರ ಸರ್ಕಾರಕ್ಕೆ ಎಸ್ಐಟಿಗೆ ಮುಖಾಂತರ ಲೆಟರ್ ಕೊಡಬೇಕು ದಟ್ ಎಂಬೆಸಿಗೆ ಮತ್ತು ಅಲ್ಲಿ ಎಮ್ ಇ ಎ ಮುಖಾಂತರ ಎಂಬೆಸೀಸ್ಗೆ ಇಂಟಿಮೇಷನ್ ಕೊಡಿ, ಇವರು SITಗೆ ಅಸಿಸ್ಟೆನ್ಸ್ ಕೊಡಬೇಕು ಅಂತ. ಸೇಮ್ ಥಿಂಗ್ ಈಗ ಬೇರೆ ರಾಜ್ಯದವ್ರು ನಮ್ಮ ರಾಜ್ಯಕ್ಕೆ ಬರ್ತಾರಲ್ಲ ಅಪರಾಧಿ ಹಿಡಿಯೋಕ್ಕೆ, ಅಲ್ಲಿಂದ ಒಂದು ಕಾಗದ ತೊಗೊಂಬಂದಿರ್ತಾರೆ, ಅದ್ರ ಮೇಲೆ ನಾವು ಹಿಡಿದು ಕೊಡ್ತೀವಿ. ಪ್ರಪಂಚ ಎಲ್ಲ ಒಂದೇ ತಾನೇ ಅದು. ಇಟ್ಸ್ ಓನ್ಲಿ ನ್ಯಾಷನಲ್ ಬಾರ್ಡ್ರ್, ಇಂಟರ್ನ್ಯಾಷನಲ್ ಬಾರ್ಡ್ರ್. ಏರ್ಪೋರ್ಟಲ್ಲಿ ಕೂತ್ಕೊಂಡು ಕಾಯ್ಕೊಂಡಿರೋಕ್ಕಾಗತ್ತೆ ಅಪರಾಧಿ ಬರ್ತಾನೆ ಆಮೇಲೆ ನಾವು ತನಿಖೆ ಮಾಡ್ತೀವಿ ಅಂತ. ಮತ್ತು ಆಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಹಾಕಿದ ನಂತರ ಮತ್ತು ಪ್ರೊಕ್ಲೇಮ್ಡ್ ಅಫೆಂಡರ್ ಅಂತ ಘೋಷಣೆ ಮಾಡಿದ ನಂತರ ಆತನ ಹೆಸರಿನಲ್ಲಿ ಏನು ಆಸ್ತಿ ಇದೆ ಅದಕ್ಕೆ ಜಪ್ತು ಮಾಡೋಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆ. CRPC ಪವರ್ಸ್ ಇದೆ ನಿಮಗೆ. ಅದು ಮಾಡ್ತಾ ಹೋದರೆ ಆವಾಗ ಅಪರಾಧಿ ಅವನೇ ಓಡಿ ಬರ್ತಾನೆ. ಪವರ್ಸ್ ಕೊಡಬೇಕು, SIT ಶುಡ್ ಬಿ ಸೈಡ್ ಆಯಿತು, ಯು ಗೋ ಅಬ್ರಾಡ್. ಮತ್ತು ಕೇಂದ್ರ ಸರ್ಕಾರಕ್ಕೆ SITಗೆ ಮುಖಾಂತರ ಲೆಟರ್ ಕೊಡಬೇಕು ದಟ್ ಎಂಬೆಸಿಗೆ ಮತ್ತು ಅಲ್ಲಿ ಎಮ್ ಇ ಎ ಮುಖಾಂತರ ಎಂಬೆಸೀಸ್ಗೆ ಇಂಟಿಮೇಷನ್ ಕೊಡಿ, ಇವರು SITಗೆ ಅಸಿಸ್ಟೆನ್ಸ್ ಕೊಡಬೇಕು ಅಂತ. ಸೇಮ್ ಥಿಂಗ್ ಈಗ ಬೇರೆ ರಾಜ್ಯದವ್ರು ನಮ್ಮ ರಾಜ್ಯಕ್ಕೆ ಬರ್ತಾರಲ್ಲ ಅಪರಾಧಿ ಹಿಡಿಯೋಕ್ಕೆ, ಅಲ್ಲಿಂದ ಒಂದು ಕಾಗದ ತೊಗೊಂಬಂದಿರ್ತಾರೆ, ಅದ್ರ ಮೇಲೆ ನಾವು ಹಿಡಿದು ಕೊಡ್ತೀವಿ. ಪ್ರಪಂಚ ಎಲ್ಲ ಒಂದೇ ತಾನೇ ಅದು. ಇಟ್ಸ್ ಓನ್ಲಿ ನ್ಯಾಷನಲ್ ಬಾರ್ಡ್ರ್, ಇಂಟರ್ನ್ಯಾಷನಲ್ ಬಾರ್ಡ್ರ್. ಏರ್ಪೋರ್ಟಲ್ಲಿ ಕೂತ್ಕೊಂಡು ಕಾಯ್ಕೊಂಡಿರೋಕ್ಕಾಗತ್ತೆ ಅಪರಾಧಿ ಬರ್ತಾನೆ ಆಮೇಲೆ ನಾವು ತನಿಖೆ ಮಾಡ್ತೀವಿ ಅಂತ. ಮತ್ತು ಆಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಹಾಕಿದ ನಂತರ ಮತ್ತು ಪ್ರೊಕ್ಲೇಮ್ಡ್ ಅಫೆಂಡರ್ ಅಂತ ಘೋಷಣೆ ಮಾಡಿದ ನಂತರ ಆತನ ಹೆಸರಿನಲ್ಲಿ ಏನು ಆಸ್ತಿ ಇದೆ ಅದಕ್ಕೆ ಜಪ್ತು ಮಾಡೋಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆ. CRPC ಪವರ್ಸ್ ಇದೆ ನಿಮಗೆ. ಅದು ಮಾಡ್ತಾ ಹೋದರೆ ಆವಾಗ ಅಪರಾಧಿ ಅವನೇ ಓಡಿ ಬರ್ತಾನೆ.